ಸ್ನೇಹಿತರೆ, ಇವತ್ತು ನಾವು ಬಿಜಾಪುರದಲ್ಲಿದ್ದೀವಿ. ಬಿಜಾಪುರದಲ್ಲಿರುವಂಥ ಅತ್ಯಂತ ಪ್ರಸಿದ್ಧ ಸ್ಥಳ ಇಬ್ರಾಹಿಂ ರೋಜಾ, ಅಂದರೆ ಮೊಹಮ್ಮದ್ ಆದಿಲ್ ಶಾನ ಇಬ್ರಾಹಿಂ ರೋಜಾ ಹೋಗ್ತಾ ಇದ್ದೀವಿ. ಬನ್ನಿ ಒಂದ್ಸರಿ ನೋಡೋಣ ಇಬ್ರಾಹಿಂ ರೋಜಾ ಹೆಂಗಿದೆ ಅಂತ ತೋರಿಸ್ಬಿಡಪ್ಪ. ಆದಿಲ್ ಶಾಹಿನಿಂದ ಅತ್ಯಂತ ಪ್ರಸಿದ್ಧವಾದ ಸ್ಥಳ ಇಬ್ರಾಹಿಂ ರೋಜಾ. ಎಲ್ಲರೂ ಒಂದ್ಸರಿ ಭೇಟಿ ಕೊಡಿ. ನೋಡಿ ಸ್ನೇಹಿತರೆ, ಇಬ್ರಾಹಿಂ ರೋಜಾ ಮೊಹಮ್ಮದ್ ಆದಿಲ್ ಶಾ ಕಾಲದ ಇಬ್ರಾಹಿಂ ರೋಜಾ ಪ್ರಸಿದ್ಧ ಸ್ಥಳ ಬಿಜಾಪುರದಲ್ಲಿ. ಎಲ್ಲರೂ ನೋಡ್ಬೇಕು ಸ್ನೇಹಿತರೆ. ಇದನ್ನು ಸುಮ್ಮನೆ ಮನೇಲಿ ಇದ್ದೇನು ಮಾಡ್ತೀವಿ, ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ಇದನ್ನೆಲ್ಲ ನೋಡಿದ್ರೆ ತಾನೇ ನಾವು ಕನ್ನಡಿಗರ ಅನಿಸ್ಕೊಳೋದು. ಸ್ನೇಹಿತರೆ, ಇನ್ನೊಂದು ಮಾಹಿತಿ ಪ್ರಕಾರ ಇದನ್ನು ಬ್ಲ್ಯಾಕ್ ತಾಜ್ ಮಹಲ್, ಕಪ್ಪು ತಾಜ್ ಮಹಲ್ ಅಂತ, ನಮ್ಮ ಕರ್ನಾಟಕದ ತಾಜ್ ಮಹಲ್ ಅಂತ. ಬನ್ನಿ ಬನ್ನಿ ಒಳಗಡೆ ನೋಡೋಣ ಹೆಂಗಿದೆ ಅಂತ. ಮೊಹಮ್ಮದ್ ಆದಿಲ್ ಶಾನ ಇಬ್ರಾಹಿಂ ರೋಜಾ ಅನ್ನೋ ಪ್ರಸಿದ್ಧ ಸ್ಥಳ ಬಿಜಾಪುರದಲ್ಲಿ, ವಿಜಯಪುರದಲ್ಲಿ ನಾವು ಬಂದಿದ್ದೀವಿ ಸ್ನೇಹಿತರೆ. ಅಬ್ಬಬ್ಬಬ್ಬಬ್ಬ, ಎಂಥ ಕಟ್ಟಡ ಸ್ನೇಹಿತರೆ! ಆದಿಲ್ ಶಾ ಕಾಲದ ಆಗಿನ ಶಿಲ್ಪಿಗಳು ಯಾರು ಕಟ್ಟಿದ್ರೋ ಗೊತ್ತಿಲ್ಲ, ತುಂಬ ಭವ್ಯವಾಗಿ ಕಟ್ಟಿದ್ದಾರೆ. ಇದನ್ನು ಹೆಚ್ಚಾಗಿ ಕಟ್ಟಿದ್ದಾರೆ. ಒಳಗಡೆ ನೋಡೋಣ ಬನ್ನಿ ಏನೇನಿದೆ ಅಂತ. ನೋಡಿ ಸ್ನೇಹಿತರೆ, ಗುಮ್ಮಟ, ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ ಏನಿದೆ ಅಂತ. ಭವ್ಯವಾದಂತಹ ಮಹಲ್ ಇಬ್ರಾಹಿಂ ರೋಜಾ ನಾವಿಂದು ಬರ್ತಾಯಿದ್ದೀವಿ.
ಭವ್ಯವಾದ ಕಲಾಕೃತಿ ಸ್ನೇಹಿತರೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನಿಜವಾಗ್ಲೂ. ಇಂಥ ಪಾರಂಪರಿಕವಾದ ಸ್ಥಳ ನೋಡಿ ನನಗೆ ತುಂಬ ಖುಷಿಯಾಯಿತು. ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬಿಜಾಪುರದಲ್ಲಿ ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಬನ್ನಿ ಇನ್ನೊಂದು ಆ ಕಡೆ ಒಂದು ಇದನ್ನು ಎರಡನೇ ತಾಜ್ ಮಹಲ್ ಅಥವಾ ಮೂರನೇ ತಾಜ್ ಮಹಲ್ ಅಂತ ಹೇಳಿದ್ರೂ ನಮಗೇನು ಬೇಜಾರಾಗಲ್ಲ. ಭವ್ಯವಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಭವ್ಯವಾಗಿ ಕಟ್ಟಿದ್ದಾರೆ ಅಂದರೆ ಇಬ್ರಾಹಿಂ ರೋಜಾನ. ನಮಗೆ ನೋಡಿ ಒಂದೊಂದು ಮೂಲೆ ಕೂಡ ನಾನು ಬಿಡ್ತಾ ಇಲ್ಲ, ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಪ್ರತಿಯೊಂದು ಸ್ಟ್ರಕ್ಚರು ಕುರಾನಲ್ಲಿ ಏನಿದೆ ಅದನ್ನು ಪ್ರತಿಯೊಂದು ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಕಂಬಗಳಲ್ಲೂ ಅದನ್ನು ಕೆತ್ತನೆ ಮಾಡಿದ್ದಾರೆ. ಇದು ದ್ವಾರ ಬಾಗಿಲು ಅಂತ ಅಂದ್ಕೊತೀನಿ. ಐ ಥಿಂಕ್ ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಆಡಿಟೋರಿಯಂ ಥರ ಇದೆ. ಇಲ್ಲಿ ಕೆಲವೊಂದು ಇಬ್ರಾಹಿಂ ರೋಜಾದಲ್ಲಿ ಕೆಲವೊಂದು ಸಮಾಧಿಗಳನ್ನ ಕಾಣ್ಬೋದು ಸ್ನೇಹಿತರೆ. ಮಗನ ಸಮಾಧಿಗಳು ಇದಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. 4 ಕಡೆಗಳಿಂದನೂ ಬಾಗಿಲಿದ್ದಾವೆ ಇದಕ್ಕೆ. ನಾಲ್ಕುಗಳಿಂದ ದ್ವಾರ ಬಾಗಿಲುಗಳಿದ್ದಾವೆ ಇಲ್ಲಿ ನೋಡಿ. ಎಲ್ಲ ದ್ವಾರ ಬಾಗಿಲುಗಳು ಗೋಡೆಗಳಲ್ಲಿ ಕಂಬಗಳಲ್ಲಿ ಕುರಾನ್ಗಳನ್ನು ಇವರು ಮಾಡಿದ್ದಾರೆ.